ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸರಳವಾಗಿ ವರಮಹಾಲಕ್ಷ್ಮಿಗೆ ಡಬಲ್ ಸ್ಟೆಪ್ ಸೀರೆ ಉಡಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ಸೀರೆನ ಒಳಪದರನ ತಗೊಂಡು ಹೀಗೆ ಸೀರೆನ ನೀಟಾಗಿ ಫೋಲ್ಡ್ ಮಾಡ್ತಾ ಬನ್ನಿ. ಒಂದೊಂದೇ ನರಿಗೆನ ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಒಂದು 4-5 ನರಿಗೆ ಆಗಿದ ತಕ್ಷಣ ಬಟ್ಟೆ ಕ್ಲಿಪ್ಪಿಂದ ಅದನ್ನು ನರಿಗೆಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸಲ ನರಿಗೆನ ಮಾಡ್ಕೊಂಡು ಹೋದರೆ ಇಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಒಂದೇ ಸಮ ಬರೋದಿಲ್ಲ. ಹಾಗಾಗಿ ಸೆಂಟ್ರಲ್ ಕೂಡ ಒಂದೇ ಸಮ ನರಿಗೆನ ಸೇರಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿ. ಆವಾಗ ನಿಮಗೆ ಈಸಿ ಆಗುತ್ತೆ ನರಿಗೆಗಳನ್ನ ಮಾಡ್ಕೊಳ್ಳೋದಕ್ಕೆ. ಹೀಗೆ ಒಂದೇ ಸಮ ನರಿಗೆಗಳನ್ನ ಮಾಡ್ಕೊಳ್ತಾ ಒಂದು 3/4 ಸೀರೆ ಅಷ್ಟು ಈ ಥರ ನರಿಗೆಗಳನ್ನ ಮಾಡ್ಕೊಳ್ತಾ ಬನ್ನಿ. ನೋಡ್ತಾ ಇರ್ಬೋದು ನೀವು, ನಾನು ಕೂಡ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡು ಎಲ್ಲ ನರಿಗೆ ಮಾಡಿ ಸೈಡಿಗೆ ಇಡ್ತೆ. ಈ ಕಡೆ 1.25 ಮೀಟ್ರಷ್ಟು ಸೀರೆನ ಪಲ್ಲು ಸೈಡ್ ಬಿಟ್ಬಿಟ್ಟು ಬಾರ್ಡರ್ನ ತಗೊಂಡು ಅದನ್ನು ಫೋಲ್ಡ್ ಮಾಡ್ಕೊಂಡು ಬನ್ನಿ. ಈ ಬಾರ್ಡರ್ ತುಂಬ ದೊಡ್ಡದಿರೋದ್ರಿಂದ ನಾನು ಹಾಫ್ ಫೋಲ್ಡ್ನ ಮಾಡಿಕೊಂಡೆ, ಬರೀ ಬಾರ್ಡರ್ ಬಂದು ಚೆನ್ನಾಗಿ ಕಾಣಿಸೋ ಥರ. ಈ ಸೀರೆನೂ ಕೂಡ ಒಂದು 5-6 ನರಿಗೆ ಬರ್ಬೋದು ಅನಿಸುತ್ತೆ. ಅಷ್ಟನ್ನು ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಮೇಲೆ ಬರೀ ಬಾರ್ಡರ್ ಮಾತ್ರ ಕಾಣೋ ಥರ ನಾನು ನೀಟಾಗಿ ನರಿಗೆನ ಪಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಲ್ಲು ಸೈಡು 1.25 ಮೀಟರ್ ಆಗೋ ಅಷ್ಟು ಸೀರೆನ ನಾನು ಬಿಟ್ಟಿದ್ದೆ ಈ ಕಡೆ. ಸೊ ಅದನ್ನು ನೀಟಾಗಿ ನರಿಗೆ ಮಾಡಿಬಿಟ್ಟು ಪಿನ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅನ್ನೋದು ಕೂಡ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪೀಠದ ಮೇಲೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಅಷ್ಟದಳ ಪುಷ್ಪನ ಬಿಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಕಳಶನ ತೊಗೊಂಡು ಅದಕ್ಕೆ ಅಕ್ಕಿನ ತುಂಬಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಕಳಶ, ಒಂದು ಚಿಕ್ಕದು, ಎರಡನ್ನ ಇಟ್ಕೊಂಡು ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸಿದ್ದೀನಿ. ನಾನು ಮೊದಲನೇ ವಿಡಿಯೋದಲ್ಲಿ ಒಂದೇ ಕಳಶದಿಂದ ಹೇಗೆ ಉಡಿಸೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು 2ನೇ ವಿಡಿಯೋ ನಂದು. ನೋಡ್ತಾ ಇರ್ಬೋದು, ಅದ್ರ ಮೇಲ್ಗಡೆ ನೀವು ನೀರಾದರೂ ತುಂಬಿಟ್ಕೊಬೋದು ಅಥವಾ ಅಕ್ಕಿನಾದರೂ ತುಂಬಿಟ್ಕೋಬೋದು. ನೋಡ್ತಾ ಇದ್ದೀರಾ, ಸೀರೆನ ಬ್ಯಾಕ್ ಸೈಡಿಂದ ಹಿಂದೆ ಭಾಗದಿಂದ ಈ ಥರ ಮುಂದಕ್ಕೆ ತಗೊಳ್ಳಿ. ಒಂದು ಬಲಬದಿಯ ಭಾಗ ನೀವು ಕೆಳಗಡೆ ಲೆಂತ್ನ ಬಿಡಿ, ಲೆಫ್ಟ್ದು ಸ್ವಲ್ಪ ಸ್ಟೆಪ್ ಮೇಲೆ ಇರಲಿ. ಯಾಕಂದರೆ ಇದು ಡಬಲ್ ಸ್ಟೆಪ್ ಬರೋದ್ರಿಂದ ನರಿಗೆನ ನೀಟಾಗಿ ಜೋಡಿಸ್ಕೊಂಡು ಪಿನ್ ಮಾಡ್ಕೊಳ್ಳಿ. ಮೇಲ್ಗಡೆನ ಕೆಳಗಡೆ ಕ್ಲಿಪ್ಸ್ ಎಲ್ಲ ತೆಗೆದುಬಿಟ್ಟು ನರಿಗೆನ ಒಂದೇ ಸಮ ನೀಟಾಗಿ ಸರಿ ಮಾಡ್ಕೊಳ್ಳಿ. ಪಕ್ಕ ನೀಟಾಗಿ ಬರಬೇಕು ನರಿಗೆಗಳು, ಪಕ್ಕಕ್ಕೇ ಸರಿ ಮಾಡ್ಕೊಬೇಕು. ನೀವು ಚೆನ್ನಾಗಿ ನರಿಗೆಗಳನ್ನೆಲ್ಲ ಪದರನ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ಒಂದಾದಮೇಲೆ ಒಂದು ಹಾಕಿಬಿಟ್ಟು ಗುಂಡ್ಪಿನಿಂದ ಸೆಕ್ಯೂರ್ ಮಾಡಿಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ನಾನಿಲ್ಲಿ ಸೈಡಲ್ಲಿ ಬಾರ್ಡ್ರ್ ಬರೋ ಥರ ತೊಗೊಂಡ್ಬಿಟ್ಟು ಸೆರಗುನ ಒಂದು ರೌಂಡ್ ಹಾಕಿದ್ದೀನಿ. ಒಂದು ರೌಂಡನ್ನ ತೊಗೊಂಡು ಆದಮೇಲೆ ವಿ ಶೇಪ್ ಮಾಡಿಕೊಂಡು ಸೆರಗನ್ನ ಹಿಂದೆ ಹಾಕಿದ್ದೀನಿ. ಆ ವಿ ಶೇಪನ್ನ ಗುಂಡ್ಪಿನಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ನಾನೊಂದು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಎತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಇದನ್ನು ಒಂದು ಗುಂಡ್ಪಿನ್ ಹಾಕಿ ವಿ ಶೇಪ್ನ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನರಿಗೆನ ನಾನು ಒಂದೇ ಸಮ ಸ್ಟ್ರೈಟಿಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇದು ಡಬಲ್ ಸ್ಟೆಪ್ ಆಗಿರೋದ್ರಿಂದ ನಾನು ಒಂದು ಬಾರ್ಡರ್ ದೊಡ್ಡದು, ಒಂದು ಬಾರ್ಡರ್ ಚಿಕ್ಕದು ತೊಗೊಂಡೆ. ಮತ್ತು ಲಕ್ಷ್ಮಿ ಮುಖವಾಡನ ಕೂರಿಸಿ ಇಲ್ಲಿ ನಾನು ಒಡವೆಗಳನ್ನ ಹಾಕ್ತಾ ಇದ್ದೀನಿ. ಡಾಬು, ನೆಕ್ಲೇಸು ಎಲ್ಲ ಹಾಕಿದ್ದೀನಿ. ಹಾಗೆ ಅಮ್ಮನವ್ರಿಗೆ ಜಡೆ ಕೂಡ ಹಾಕ್ತೆ. ಲಾಸ್ಟಲ್ಲಿ ಇಲ್ಲಿ ಒಂದು ಹೂ ಮಾಲೆನ ಹಾಕಿ ನಾನಿಲ್ಲಿ ರೆಡಿ ಮಾಡಿದ್ದೀನಿ ಲಕ್ಷ್ಮಿನ. ಹೇಗೆ ಕಾಣಿಸ್ತಿದೆ ನೋಡಿ ನೀವೇ, ತುಂಬ ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಡಬಲ್ ಸ್ಟೆಪ್ ಉಡಿಸಿದ್ರೆ ತುಂಬ ಹೈಟ್ ಕೂಡ ಉಡಿಸ್ಕೋಬೋದು ನೀವು. ಕಳಶನ ದೊಡ್ಡದಿಟ್ಟರೆ, ಕೆಳಗಡೆ ಕಳಶನ ದೊಡ್ಡದು ಹೈಟ್ ಇರೋದಿಟ್ಟರೆ ಚೆನ್ನಾಗಿರುತ್ತೆ. ಲಕ್ಷ್ಮಿಗೆ ಹೇಗೆ ಈಸಿಯಾಗಿ ಸ್ಯಾರಿನ ಡ್ರೇಪ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಸಾಕಷ್ಟು ವೀಡಿಯೋಸ್ನ ನಾನು ಮಾಡ್ತೀನಿ, ಇನ್ನು ಒಂದು 2-3 ವೀಡಿಯೋಸ್ನ ಮಾಡ್ತೀನಿ. ಇದು ಲಕ್ಷ್ಮಿಗೆ ಕೈ ಕಾಲು ಏನೂ ಇಲ್ಲದೆ ಈಸಿಯಾಗಿ ಹೊಸದಾಗಿ ಯಾರೆಲ್ಲ ಸ್ಯಾರಿನ ಉಡಿಸ್ತಾ ಇದ್ದೀರಾ ಅವರಿಗೆ ತುಂಬ ಈಸಿಯಾಗಿ ಕಡಿಮೆ ವಸ್ತುಗಳನ್ನು ಬಳಸಿ ಹೇಗೆ ಲಕ್ಷ್ಮಿಗೆ ಸ್ಯಾರಿನ ಉಡಿಸ್ಬೋದು ಅನ್ನೋದನ್ನ ವಿಡಿಯೋನ ನಾನು ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇನ್ನು ಹ್ಯಾಂಡ್ಸು, ಲೆಗ್ಸು ಎಲ್ಲ ಯೂಸ್ ಮಾಡಿ ಯಾವ ಥರ ಲಕ್ಷ್ಮಿಗೆ ಸ್ಯಾರಿನ ಉಡಿಸ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ.
ಇದೇ ಥರ ವೀಡಿಯೋಸ್ನ ನೋಡೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ನೀವು ಕೂಡ ಮನೆಯಲ್ಲಿ ಇದೇ ಥರ ಡಬಲ್ ಸ್ಟೆಪ್ ಸ್ಯಾರಿನ ಹುಡಿಸ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.